JDS ಅಭ್ಯರ್ಥಿಗಳಾದಂಥ ಸೂರಜ್ ಸೋನಿಯವರು ನಮ್ಮ ಮನೆಗೆ ಬಂದಿದ್ದರು. ಬಹುಶಃ ರಾಜಕೀಯವಾಗಿ ಅಲ್ಲ, ಎಲ್ಲೋ ಒಂದು ಕಡೆ ಮೊದಲು ಕೂಡ ಮೋಹನ್ ಶೆಟ್ಟರ್ ಹತ್ರ ತಾವು ಆತ್ಮೀಯತೆ ಇದ್ದಿದ್ದರು. ನೀವು ನಿನ್ನೆ ಕೊಟ್ಟಂಥ ಒಂದು ತೀರ್ಮಾನ ಮನಸ್ಸಿಗೆ ಬೇಜಾರಾಯಿತು. ಯಾಕೆಂದರೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಬಾರ್ದಾಗಿತ್ತು. ಮೊದಲಿಂದನೂ ಒಂದು ಕಾಂಗ್ರೆಸ್ ಕಟ್ಕೊಂಡು ಬಂದಂಥ ಒಂದು ಕುಟುಂಬ ಆಗಿತ್ತು, ಮುಂದುವರಿಬೋದಿತ್ತು ಅಂತ ಹೇಳಿದರು. ಹಾಗಾಗಿ ಒಂದು 2 ಸಮಾಧಾನಕರ ಮಾತಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದರು. ಹಾಗಾಗಿ ಮಾತಾಡ್ಕೊಂಡು ಅವ್ರು ಈಗಾಗಲೇ ಏನಾದರೂ ಬೆಂಬಲ ಸೂಚಿಸುವಂಥ ಇಲ್ಲ ಆ ಥರ ಏನು ಹೀಗೆ ಎಲ್ಲೋ ನನಗೊಂದು ಕಡೆ ನೀವು ಒಳ್ಳೆ 5 ವರ್ಷ ಕೆಲಸ ಮಾಡಿದ್ರಿ ಮತ್ತು 5 ವರ್ಷ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದ್ರಿ. ಜನರಲ್ಲೂ ಕೂಡ ಇವತ್ತು ಕುಮಟಾ ಹೊನ್ನಾವರದಲ್ಲಿ ತಮ್ಮ ಬೆಂಬಲಿಗರು ಬಹಳಷ್ಟು ಚೆನ್ನಾಗಿದ್ದಾರೆ. ಸಡನ್ ನೀವು ರಾಜಕೀಯ ನಿವೃತ್ತಿ ಯಾಕೆ ತಗೊಂಡ್ರಿ ಅಂತ ಕೇಳಿದಾಗ ನಾನು ಹೇಳಿದೆ, ನನಗೆ ಪಕ್ಷ ಅನ್ಯಾಯ ಮಾಡಿತು. ಆ ನೋವೇ ನನಗೆ ಇನ್ನೂ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಒಂದು ತೀರ್ಮಾನಕ್ಕೆ ಬರಬೇಕಾಯಿತು. ನಾನು ಸನ್ಮಾನ್ಯ ಶಾರದಾ ಶೆಟ್ಟರ್ ಅವ್ರ ಮನೆಗೆ ಬಂದಿದ್ದೆ. ವಿಶೇಷವಾಗಿ ಅದಕ್ಕೆ ಭಾಳ ಅರ್ಥ ಕೊಡುವಂಥದ್ದು ಏನಿಲ್ಲ. ರಾಜಕೀಯವಾಗಿ ಈ ಕುಟುಂಬ ಸನ್ಮಾನ್ಯ ಮೋಹನ್ ಶೆಟ್ಟರು, ಶಾರದಾ ಶೆಟ್ಟರು ಕಳೆದ 30-35 ವರ್ಷದಿಂದ ಈ ಕುಟುಂಬ ನಮ್ಮ ಕುಮಟಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಪ್ರಬಲವಾಗಿದ್ದು ಪ್ರಭಾವಿಗಳಾಗಿ ಸೇವೆ ಸಲ್ಲಿಸಿದಂಥವ್ರು. ಸ್ವಾಭಾವಿಕವಾಗಿ ಈ ಕ್ಷೇತ್ರದಲ್ಲಿ ಅವ್ರ ಸೇವೆ ಇದ್ದೇ ಇರ್ತದೆ. ಆದರೆ ನನಗೆ ನಿನ್ನೆ ನಾನು ನಿವೃತ್ತಿ ಹೊಂತೀನಿ ಅಂದಾಗ ನಾನು ದಿಗ್ಭ್ರಮೆಗೊಂಡೆ. ರಾಜಕೀಯವಾಗಿ ನಾವು ಪರ ವಿರೋಧ ಮಾಡ್ಕೊಂತ ಬಂದವರು ಇರ್ತವೆ, ಅದು ರಾಜಕೀಯ. ಅದು ವೈಯಕ್ತಿಕವಾಗಿ ನಾನು ಭಾಳ ಒಳ್ಳೆಯ ಸಂಬಂಧ ಈ ಮನೇಲಿ ಇಟ್ಕೊಂಡಿದ್ದೀನಿ. ಅವರು ನಿವೃತ್ತಿ ಅಂತ ಏನು ಘೋಷಣೆ ಮಾಡಿದ್ರು ನಮಗೆಲ್ಲರಿಗೂ ನೋವಾಯಿತು. ಯಾಕಂದರೆ ರಾಜಕೀಯದಲ್ಲಿ 30-35 ವರ್ಷದಿಂದ ಸೇವೆ ಸಲ್ಲಿಸಿದಂಥವರು ಈ ಕುಟುಂಬ ಮತ್ತು ಸೇವೆ ಸಲ್ಲಿಸಬೇಕಾದಂಥದ್ದು ಏರುಪೇರು ಇದ್ದೇ ಇರ್ತದೆ, ಸೋಲು ಗೆಲುವು ಇದ್ದೇ ಇರ್ತದೆ. ಬಟ್ ನಿವೃತ್ತಿ ಹೊಂದಿದ್ದೀನಿ ಅಂತ ಹೇಳೋ ಮಾತಿದೆಯಲ್ಲ, ಅದರಲ್ಲಿ ಭಾಳ ನೋವಿದೆ ಅಂತ ನನಗೆ ಅನಿಸ್ತು. ಆ ನೋವಿನಲ್ಲಿ ಅವ್ರು ಹೇಳಿದ್ದಾರೆ, ಅವ್ರಿಗೆ ಬಹುಶಃ ಅವ್ರ ಪಕ್ಷ ನಡ್ಕೊಂಡಂಥ ರೀತಿ ಅವ್ರ ನೋವಾಗಿರ್ಬೋದು. ಹಾಗಾಗಿ ಸ್ವಾಭಾವಿಕವಾಗಿ ಅವ್ರನ್ನ ಮಾತಾಡ್ಸೋಕ್ಕೆ ಅವ್ರನ್ನ ಬಂದು ಅವ್ರ ಜೊತೆಗೆ ಒಂದು 4 ಕ್ಷಣ ಕೂತು ಅವ್ರಿಗೆ ಮಾತಾಡಿದ್ದೀನಿ. ನೀವು ನಿವೃತ್ತಿ ತೀರ್ಮಾನ ತಗೋಬೇಡಿ. ರಾಜಕೀಯದಲ್ಲಿ ಏರುಪೇರು ಇರ್ತದೆ, ರಾಜಕೀಯದಲ್ಲಿ ಮುಂದುವರಿಬೇಕಾದದ್ದು ನಮ್ದು ಅನಿವಾರ್ಯ ಇರ್ತದೆ. ನಾನು ನನ್ನ ಜೀವನದಲ್ಲಿ ಏರುಪೇರು ನೋಡಿದ್ದೀನಿ. ಹಾಗೆ ಡಿಸಿಷನ್ ತಗೊಂಡ್ಬಿಟ್ರೆ ಸಮಾಜ ಸೇವೆ ಮಾಡಬೇಕಾದ್ರೆ ತೊಂದರೆ ಆಗ್ತದೆ. ಆ ಡಿಸಿಷನ್ ತಗೋಬೇಡಿ ಅಂತ ಬಂದಿದ್ದೆ. ಒಟ್ಟಿನಲ್ಲಿ ಆ ಕುಟುಂಬದ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಹಾಗಾಗಿ ಅವ್ರು ಮಾತಾಡ್ಸೋದಕ್ಕೆ ನಾನು ಬಂದಿದ್ದೆ. ಹೌದು ಸರ್, ಈಗ ಬೆಂಬಲ ಏನಾದರೂ ಸೂಚಿಸುವಂತ ಮಾತಾಡಿದ್ರೆ ಅಥವಾ ಸೌಜನ್ಯದ ಭೇಟಿನ ಅಂತ? ಸೌಜನ್ಯ ಭೇಟಿ ಸ್ವಾಭಾವಿಕವಾಗಿ ನಾನೊಂದು ಈ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದರಿಂದ ಅವ್ರಿಗೆ ತಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದ್ದೀನಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಆದರೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಆದರೆ ನನ್ನ ವಿಶೇಷ ಭೇಟಿ ಇರೋದೇನೆಂದರೆ, ಅವರು ನಿವೃತ್ತಿ ಹೊಂತೀನಿ ಅಂದ್ರಲ್ಲ, ಅದು ಪಾಪ ಅವ್ರಿಗೆ ಭಾಳ ನೋವಾಗಿದೆ ಅಂತ ಅನ್ನಿಸ್ತು ನನಗೆ. ಅವ್ರಿಗೆ ಜೊತೆಗೆ ಒಂದು ಕ್ಷಣ ಇದ್ದು ಈ ತೀರ್ಮಾನಗಳು ತಗೋಬಾರ್ದಿತ್ತು ಅಂತ ಮಾತಾಡೋಕ್ಕೆ ಬಂದಿದ್ದೀನಿ ಹೊರತು ಬೇರೆ ಏನು ಮಾತಾಡಿಲ್ಲ. ಆದರೆ ನಾನು ಅಭ್ಯರ್ಥಿ ಆದದ್ರಿಂದ ನಾನು ಅವ್ರ ಆಶೀರ್ವಾದ ಕೇಳ್ತೀನಿ.